Hello guys, ನಮಸ್ಕಾರಗಳು ನಮಸ್ಕಾರಗಳು. ಎಫ್ ಸಿ ಮೊಬೈಲ್ EA Sports to the game. ಹಿಂಗೆ ಗೈಸ್. ಸೊ ನಿನ್ನೆ ಮಧ್ಯಾಹ್ನ ಆ್ಯಕ್ಚುಲಿ ಒಂದು ಗೇಮ್ ಆಡಿಬಿಟ್ಟೆ ಟೂರ್ನಮೆಂಟ್ದು. ಅರ್ಜೆಂಟೀನಾ ಇಂಡಿಯಾ ವಾಸ್ ನಾಟ್ ಅವೈಲೇಬಲ್, ಟೀಮ್ ಆಡ್ತಾ ಇರಲಿಲ್ಲ. ಸೊ ಸುಮ್ಮನಾಗಿ ಅರ್ಜೆಂಟೀನಾ ತಗೊಂಡೆ, ನನ್ನ ಫೇವ್ರೆಟ್ ಕಂಟ್ರಿ. ಇವಾಗ ನೆಕ್ಸ್ಟ್ ಫುಟ್ಬಾಲ್ಗೆ ಮಾತ್ರ. ಸೊ ಅದನ್ನು ತಗೊಂಡು ಆಡಿಸ್ದೆ ಗೈಸ್. ಮೆಸ್ಸಿ ಆಡಿಸ್ದೆ ಪೂರ್ತಿ ಮ್ಯಾಚು 10 ಗೋಲು ಫಾರ್ 0, ಆಪೋನೆಂಟ್ 0, ನಾವು 10 ಗೋಲು ಫುಲ್ 90 ಮಿನಿಟ್ಸಲ್ಲಿ. 10 ಗೋಲು ಹಂಗಿರಬಾರ್ದು ಗೈಸ್. ಲೈಫಲ್ಲಿ ನಾನು ಅಷ್ಟು ಹೊಡೆದಿಲ್ಲ. ಮೀನ್ಸ್ ಲೈಫ್ ಅಂದರೆ ನಾನು ಆಡಿರೋ ಇಷ್ಟು ಮ್ಯಾಚಸ್ ಅಲ್ಲ, 7ಗಿಂತ ಇವತ್ತು ಮೇಲ್ಗಡೆ ಹೋಗಿದೆ. ನೆನ್ನೆ ಏನೋ ಹೋಗಿದ್ದು, ಇನ್ನೇನೋ ಟೈಮ್ ತೊಗೊತಾ ಇದೆ. ಸೊ ಗೈಸ್ ಇದೆ ಟೂರ್ನಮೆಂಟ್. ಸೊ ನೋಡಿ, ಅರ್ಜೆಂಟೀನಾ ಮತ್ತು ನೆದರ್ಲ್ಯಾಂಡ್ಸಲ್ಲಿ ಅರ್ಜೆಂಟೀನಾ ಗೆಲ್ತು. ಸೊ ಇಂಗ್ಲೆಂಡ್ ವರ್ಸಸ್ ಇಟಲಿನಲ್ಲಿ ಇಟಲಿ ಗೆಲ್ತು. ಬಟ್ ಬೆಲ್ಜಿಯಂ ಮತ್ತು ಜರ್ಮನಿನಲ್ಲಿ ಬೆಲ್ಜಿಯಂ ಮತ್ತು ಬ್ರೆಜಿಲಲ್ಲಿ ಬೆಲ್ಜಿಯಂ ಗೆಲ್ತು. ಫ್ರಾನ್ಸ್ ಆ್ಯಂಡ್ ಜರ್ಮನಿ ಗೆಲ್ತು. ಪೋರ್ಚುಗಲ್ ಮತ್ತು ಟರ್ಕಿ ಜೊತೆಗೆ ಪೋರ್ಚುಗಲ್ ಮತ್ತು ಟರ್ಕಿ ಅಂದರೆ ಟರ್ಕಿ ಗೆಲ್ತು. ಸೆನೆಗಲ್ ಮತ್ತು ಕೊಲಂಬಿಯಾನಲ್ಲಿ ಸೆನೆಗಲ್ ಗೆಲ್ತು. ಸ್ಪೇನ್ ವರ್ಸಸ್ ಉರುಗ್ವಾಯ್ ಇವ್ರು ಗೆದ್ದರು. ಕ್ರೋಟಿಯಾ ವರ್ಸಸ್ ಸ್ಪೇನ್ ಗೆದ್ದರು. ಉರುಗ್ವಾಯ್ ಮೊರೊಕೊ ವರ್ಸಸ್ ಉರುಗ್ವಾಯ್ ಅಂತ ಗೆದ್ದರು. ನಾವು ನೋಡಿ ಅರ್ಜೆಂಟೀನಾ ವರ್ಸಸ್ ನೆದರ್ಲ್ಯಾಂಡ್ಸ್, ಅರ್ಜೆಂಟೀನಾ ಗೆಲ್ತು. ಏನು ಗೈಸ್, ಪೋರ್ಚುಗಲ್ ಹೊಟ್ಟೋಯ್ತು. ರೊನಾಲ್ಡಿನೋ ಅಷ್ಟೇ ಗೈಸ್, ರೊನಾಲ್ಡೋನೇ ಇಲ್ಲ. ಕ್ರಿಸ್ಟಿಯಾನೋ ರೊನಾಲ್ಡೋ. ಪೋರ್ಚುಗಲ್ ನೋಡಿ ಹೆಂಗೆ ಹೊಟ್ಟೋಯ್ತು. ಗೇಮ್ ಪ್ಲೇ ಗೈಸ್, ಗೇಮ್ ಪ್ಲೇ ಅನ್ನೋದು ಹಿಂಗೆ ಅಂದರೆ ತೀವ್ರವಾಗಿ ವರ್ಲ್ಡ್ ಕಪ್ ಇಲ್ಲ ಗೈಸ್ ಒಂದು. ಪೋರ್ಚುಗಲ್ಗೆ ಅರ್ಜೆಂಟೀನಾಗಾದರೆ ಅಟ್ಲೀಸ್ಟ್ 1 ಕಪ್, 2 ವರ್ಲ್ಡ್ ಕಪ್ಸ್ ಇದೆ. ನಮ್ಮ ಹತ್ರ 5 ಬ್ಯಾಲೆನ್ ಡಾರ್ಸ್ ಇದೆ, ಅವ್ರ ಹತ್ರ 1 ಬ್ಯಾಲೆನ್ ಡಾರ್ ಇದೆ. ಅದು ಗೈಸ್ ಮೇಂಟೈನ್ ಮಾಡೋದು. ಸೊ ಇವಾಗ ನೋಡಿ ನಮ್ಮ ಟೀಮ್ ಇದೆ ಹೆಂಗಿದೆ ನೋಡಿ ಗೈಸ್. ನಮ್ಮ ಟೀಮು ಅವ್ರ ಟೀಮ್ ಇದೆ. ಕಾಫಿಗೆ ಸ್ಟಾರ್ಟ್ ಮಾಡ್ರಪ್ಪ ಹಾಕ್ರು. ಸೊ ಗೈಸ್, ಮೆಸ್ಸಿಗೆ ಸಿಕ್ಕಿದೆ ಬಾಲು. ಪಾಸ್ ಅಂತ ಕೊಟ್ಬಿಡ್ತೀನಿ ಅವನಿಗೆ. ಪಾಸ್ ಸಿಗಲಿ, ಅವನಿಗೆ ಪಾಸ್ ಸಿಕ್ಕಿಲ್ಲ. ಫಸ್ಟ್ ಗೋಲೇ 5 ಮಿನಿಟ್ಸ್ಗೆ. ಗೈಸ್ ನನ್ನ ಕ್ಯಾಮ್ರಾನ ಆಫ್ ಮಾಡ್ತೀನಿ ನಿಮಗೆ ಇದನ್ನು ತೋರ್ಸೋಕ್ಕೆ. ಅದಕ್ಕೆ ನೋಡಿ ಗೈಸ್, ಮೆಸ್ಸಿ ಫಸ್ಟ್ ಗೋಲ್. ಸ್ಲೈಡ್ ಹಾಕಿದೆ ಬಾರೋ. ಅಯ್ಯೋ ಗೈಸ್, ಪಾಸ್ ಮೆಸ್ಸಿಗೆ ಬಂತು ಬಾಲು. ಆ ಕಡೆ ಹೋಗ್ಬೇಡಣ, ನೀನು ಆ ಕಡೆ ಹೋಗ್ಬೇಡಣ. ಯಾರು ಹೇಳಿದ್ವಿ ಆ ಕಡೆ ಒಂದು ಕಡೆಗೆ ಹೋಗೋಕ್ಕೆ? ಆ ಕಡೆ ಜಾಗ ಐತೆ ಹೋಗೋಕ್ಕೆ. ಸೈಕ್ಗೆ ನಾನು ಸ್ಲೈಡ್ ಮಾಡಿದ್ದಕ್ಕೆ ಮಿಸ್ಸೇ ಮಾಡಿಬಿಟ್ಟೆ. ಮೆಸ್ಸಿಗೆ ಕೊಡ್ತೀನಿ ಡೈರೆಕ್ಟಾಗಿ. ಗೈಸ್ ತೊಗೊಂಡೋಗ್ಬೋದ ಗೈಸ್? ಬಾರೋ ಯಾರಪ್ಪ ಪಾಸೇ ಗೊತ್ತಿಲ್ಲ ಗೈಸ್. ಪಾಸ್
ಮೆಸ್ಸಿಗೆ ಬಂತು ಗೈಸ್. ಈ ಮ್ಯಾಚಲ್ಲಿ ಪೂರ್ತಿ ಮೆಸ್ಸಿನೇ ಗೋಲ್ನಲ್ಲಿ 6 ಗೋಲ್ ನೆನ್ನೆ ಮೆಸ್ಸಿ ಮಾಡ್ದ ಗೈಸ್. ಆಯಿತಾ, ಇನ್ನು ಉಳಿದು ನಾಳೆದವ್ರು ಬೇರೆ ಹೊರಗಡೆ. ಎರಡನೇ ಗೋಲ್ ಗೈಸ್. ಏನು ಗೈಸ್ ಇದು ಬಾಲ್? ಓ ಗೈಸ್ ಗೈಸ್ ಸಿಕ್ತಂತವ. ಅಯ್ಯೋ ಗೈಸ್ ಏರ್ ಹೊತ್ಬಿಟ್ಟೆ. ಇಟ್ಸ್ ಓಕೆ, ಮೆಸ್ಸಿಗೆ ಬಂತು ಬಾಲು. ಸದ್ಯಕ್ಕೆ ನಮ್ಮ ಹತ್ರ ಯಾರೋ ಅಪೋನೆಂಟ್ ಬರ್ತಾ ಇಲ್ಲ. ಶೂಟ್ ಅಣ್ಣ ಶೂಟ್. 3 ಗೋಲ್ಸ್ ಗೈಸ್. ಅವ್ರನ್ನ ನಾವು ಚೇಂಜ್ ಮಾಡಬೇಕಾ? ಬೇಡ, ನಾವನ್ನ ಬೇಡ. ಮೆಸ್ಸಿ 12 ಗೈಸ್. ಜರ್ಸಿ ನಂಬರ್ ಯಾವಾಗ ಚೇಂಜ್ ಮಾಡಿದ್ರು ಗೈಸ್ ಮೆಸ್ಸಿ? ನೋಡಿ, ನಾವು ಅದ್ರ ಬಗ್ಗೆ ನೋಡೇ ಇಲ್ಲ. ಗೈಸ್ ಆಯಿತು ಅಷ್ಟು. ಗೈಸ್ ಏನು ಕಿಕ್ ಗೈಸ್ ಅದು. ಮೆಸ್ಸಿಗೆ ಸಿಗ್ಬೇಕು ಗೈಸ್ ಅಷ್ಟೇ ಬಾಲು, ಅಷ್ಟೇ ಗೈಸ್. ಗೈಸ್ ಹೋಗ್ಲಿಲ್ವಂತೆ ಗೈಸ್. ಶಟ್ ಗೈಸ್ ಶಟ್. ಹಾಫ್ ಟೈಮ್. ಮೆಸ್ಸಿಗೇನೋ ಇಂಜುರಿ ಆಯ್ತಾ ಏನೋ? ಗೈಸ್ ನಮ್ಮ ಟೀಮಿಗೆ ಮೆಸ್ಸಿನ ಇಷ್ಟ. ಓ ಗೈಸ್ ಮೆಸ್ಸಿ ಸಿಗ್ತಾವ. ಓ ಗೈಸ್ ನಾನು ಮೆಸ್ಸಿನ ಆಡಿಸ್ಬೇಕಂತ ಇದ್ದೆ ಗೈಸ್. ಈ ಟೂರ್ನಮೆಂಟ್ ಚಾನ್ಸ್ ಕೊಟ್ಟು ಆಡ್ಸೋಕ್ಕೆ. ಗೋಲು ಗೈಸ್, ಲೆಟ್ಸ್ ಗೋ. ಹಾಫ್ ಟೈಮ್ ಆಗಿದ್ದು 4 ಮಿನಿಟ್ಸ್ಗೆ 1 ಗೋಲ್. 4 ಗೋಲ್ ಗೈಸ್. 10 ಗೋಲ್ ತಿರ್ಗಾ ರಿಕ್ರಿಯೇಟ್ ಮಾಡಬೇಕು ಗೈಸ್. ಇದು ಯಾಕೋ ಟೈಮರ್ ಸ್ವಲ್ಪ ಸ್ಲೋ ಆಗಿರಂಗಿದೆ. ಗೈಸ್ 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 ಮೆಸ್ಸಿಗೆ ಸಿಗ್ತದೆ. ಓಹೋ ಗೈಸ್ ಹೋಗ್ಲಿಲ್ಲಂತೆ. ಹಿಂದೆ ನೋಡೋದು ಗೈಸ್. ಗೈಸ್ 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 ರಾಮೇರೋ ಬಂತು. ಮೆಸ್ಸಿ 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 ಟಾಪ್ ಮೆಸ್ಸಿ. ಗೈಸ್ ಗೈಸ್ ಹೋಗ್ಲೇ ಇಲ್ವಂತೆ. ಗೈಸ್ ಸೈಕ್ ನೋಡಿದ್ರ 117 ಓವಿಯರು ನೋಡಿದ್ರ ಶಾರ್ಟ್ ಇದು ನೋಡಲೇಬೇಕು ನೋಡಿ. ಸೊ ಅವನ ಹತ್ರ ಬರ್ತಾ ಇತ್ತು ಬಾಲು. ಆಮೇಲೆ ಅವ್ನು ಕಿಕ್ ಕೊಟ್ಟು ನೋಡಿ. 5 ಗೋಲ್ಸ್ ಫಾರ್ ಅರ್ಜೆಂಟೀನಾ ಬೈ ಮೆಸ್ಸಿ ದ ಕಿಂಗ್. ಗೈಸ್ ಹೆಂಗೈಸ್ ತೊಗೊಂಡ್ರದು? ಬೇಡಪ್ಪ, ಯಾವುದು ಇಂಪ್ಯಾಕ್ಟ್ ಸಬ್ಬು. ಅಯ್ಯೋ ಗೈಸ್ ಅವನಿಗೆ ಕೊಟ್ಬಿಟ್ಟೆ. ಸಿಗ್ತಾನೆ ಇಲ್ಲ, ಇವಾಗ ಕಷ್ಟ ಸಿಗೋದಿನ. ಸ್ಪೈಡ್ ಹಾಕ್ಬೇಕು. ಗೈಸ್ ರಾಮೆರೋ, ಆಲ್ವರಾಸ್, ಮೆಸ್ಸಿ 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 ಮೆಸ್ಸಿ. ಗೈಸ್ 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 ಸೆಕೆಂಡ್ ಟ್ರೈ ಆಗಲಿಲ್ಲ. ಗೈಸ್ ಹೆಂಗ್ ಗೈಸ್ ಮಿಸ್ ಆಯಿತು? ಆಲ್ವರಾಸ್ 2ನೇ ಗೋಲ್ ಮಾಡಬೇಕಾಯ್ತು. 7ನೇ ಗೋಲ್ ಮಾಡಬೇಕಾಗಿ 6ನೇ ಗೋಲ್ ಮಾಡಬೇಕಾಗಿ ಬಂತು. ಇಟ್ಸ್ ಓಕೆ ಗೈಸ್, ಇಟ್ಸ್ ಓಕೆ. 6ನ್ನು ಮಾಡಬೇಕು ಫಸ್ಟ್. ಎಲ್ಲ ಗೋಲು ಮೆಸ್ಸಿನೇ ಮಾಡಲಿ ಅಂದ್ಕೊಂಡೆ, ಪರವಾಗಿಲ್ಲ. 6 ನನ್ನ ಲಕ್ಕಿ ನಂಬರ್ ಗೈಸ್. ಅದಕ್ಕೆ ನಾನು ಮೆಸ್ಸಿಗೆ ಮಾಡಿಸ್ತಾ ಇದ್ದೆ. ನನ್ನ 6th ಗೋಲ್ ಆ ಮೆಸ್ಸಿನೇ ಮಾಡಿದೆ. ಅದಾದಮೇಲೆ ಬೇರೆಯವ್ರು ಮಾಡಿದ್ರು. ಮೆಸ್ಸಿಗೆ ಸಿಕ್ತು. ಕಮಾನ್ 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 ಮೆಸ್ಸಿ ಭೈ, ಮೆಸ್ಸಿ ಟಾಪ್. ಯಪ್ಪ ಗೈಸ್ ಹೆಂಗೆ ತಡಿಬೋದಿತ್ತು ಗೊತ್ತಾ? ಯಪ್ಪ ಗೋಲ್ ಕೀಪರ್ ಯಾರು ಗೈಸ್? ಹೆಂಗೋ ಮಾಡಿ 6 ಗೋಲ್ ಮೆಸ್ಸಿ ಕೈಯಿಂದಲೇ ಬಂತ, ಕಾಲಿಂದಲೇ ಬಂತ. 13 ನಿಮಿಷ ಆಯ್ತು ಇನ್ನ. ಅಲ್ಲ ಇತ್ತು
ಗೈಸ್ ಸ್ಲೈಡ್ ಮಾಡಿದ್ರು ಹಿಂಗೆ ಗೈಸ್ ಅಟ್ಯಾಕರು ಮೆಸ್ಸಿ. ಓ ಫುಲ್ ಟೈಮ್ ಲೆಟ್ಸ್ ಗೋ ಗೈಸ್. 7 goals. Cristiano Ronaldo tall of for a CSK out of season. Cristiano Ronaldo for a reason. Portugal out of the tournament this season. Player of the match Alvarez. He's ಗೆದ್ದು ಗಂಡು ಹೋಗ್ತಾ ಇದ್ದೀವಿ. ಬಟ್ ನಂಬಲ್ಲ ನಾವು ಅರ್ಜೆಂಟೀನಾ ಅವರಿಂದ ತೋರಿಸ್ತೀವಿ. ಇಲ್ಲಿ ನಂಬರ್ಸ್ ತೋರಿಸ್ತಿದೆ ಎಷ್ಟು ನಾವು ಅದು ಹೊಡೆದಿದ್ದೀವಿ ಅಂತ ನೋಡಿ. ನೆನ್ನೆ ಮಧ್ಯಾಹ್ನ ಅರ್ಜೆಂಟೀನಾ 10, ನೆದರ್ಲ್ಯಾಂಡ್ಸ್ 0, ಇಂಗ್ಲೆಂಡ್ 0, ಇಟಲಿ 1, ಪೋರ್ಚುಗಲ್ 0, ಟರ್ಕಿ 1, ಸೆನೆಗಲ್ 4, ಕೊಲಂಬಿಯಾ 2, ಬೆಲ್ಜಿಯಂ 2, ಬ್ರೆಜಿಲ್ 1, ಫ್ರಾನ್ಸ್ 2, ಜರ್ಮನಿ 3, ಕ್ರೋಟಿಯಾ 1, ಸ್ಪೇನ್ 3, ಉರುಗ್ವೇ 1, ಮೊರೊಕ್ಕೊ 0. ಈ ಗ್ರೂಪಿಂದ ಅರ್ಜೆಂಟೀನಾ ಬಂದಿದೆ, ಈ ಗ್ರೂಪಿಂದ ಟರ್ಕಿಯೇ ಬಂದಿದೆ, ಈ ಗ್ರೂಪಿಂದ ಜರ್ಮನಿ, ಈ ಗ್ರೂಪಿಂದ ಸ್ಪೇನ್. ಸೊ ಇಷ್ಟು ಜನ ಸೆಮಿಫೈನಲ್ ಆಡ್ತೀವಿ. ಇವೆರಡು ಮ್ಯಾಚಲ್ಲಿ ಯಾರು ಗೆಲ್ತಾರೋ ಅವ್ರ ಫೈನಲ್, ನಾವು ಫೈನಲ್ಸ್ಗೆ ಹೋಗ್ತೀವಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ವಿನ್ ದ ಟ್ರೋಫಿ. ಇಂಡಿಯಾ ಇದ್ದಿದೆ ಗೈಸ್, ಇಂಡಿಯಾ ಆಡಿಸ್ತಿದ್ದೆ ನಾನು, ಅರ್ಜೆಂಟೀನಾ ತಗೊಳ್ತಾ ಇರಲಿಲ್ಲ. ಸುನಿಲ್ ಛತ್ರಿ ಆಡಿಸ್ತಾ ಇದ್ದೆ, ನೋಡಿದ್ರೆ ಇಂಡಿಯಾ ಟೀಮೇ ಇರಲಿಲ್ಲ. ಅದಕ್ಕೆ ನಾನು ಅರ್ಜೆಂಟೀನಾ ತಗೊಂಡ್ಬಿಟ್ಟೆ. ಎಲ್ಲ ಸಾಕು ಎಷ್ಟು ಎಲ್ಲ ಟೀಮೇನೇ ಇರಲಿಲ್ಲ. ಅಲ್ವಾರೆಸ್ ಕಿಕ್ ಆಫ್, ಮೆಸ್ಸಿ ಬೈ ಮೆಸ್ಸಿ ಫೈನಲ್ಸ್ ತಗೊಂಡೋಗು ಅರ್ಜೆಂಟೀನಾ ಮೆಸ್ಸಿ. ಲೆಟ್ಸ್ ಗೋ ಗೈಸ್. ಕಾಲಲ್ಲಿ ತಡೆಯೋಕೆ ಹೋಗಿದೆ ಅಂತ ಫಸ್ಟ್ 3 ಮಿನಿಟ್ಗೆ 1 ಗೋಲ್ ಬೈ ಮೆಸ್ಸಿ ಸ್ಟಾರ್ ಗೈಸ್. ಅದಕ್ಕೆ ಎಲ್ಲ ಗೋಲ್, ಜಾಸ್ತಿ ಗೋಲ್ ಮ್ಯಾಚಸ್ಸಲ್ಲಿ ಅವನಿಂದನೇ ಆಗ್ತಿರೋದು. 6, 12, 13th ಗೋಲು ನಾನು ಆಡಿಸ್ತಿರೋ ಟೂರ್ನಮೆಂಟ್ಗೆ ಇದು. ಗೈಸ್ ಏನು ಇದು ಸ್ಲೈಡ್ ಗೈಸ್, ಅಲ್ಲಿಂದ ಹೋಗ್ತಾ ಇರಲಿಲ್ಲ. ಸ್ಲೈಡ್ ಹೊಡಿಯೋಕ್ಕೆ ಹೋದೆ, ಅದು ಸ್ಲೈಡ್ ಹೊಡಿಲಿಲ್ಲ. ಮೆಸ್ಸಿ ಇವಾಗ ಯಾರು ಗೈಸ್ ನಮ್ಮ ಟೀಮೇಟು. ಹಾಂಪ್ಪ ಅಯ್ಯೋ ಗೈಸ್ ಮಿಸ್ ಆಗೋಯ್ತು. ಗೈಸ್ ಫರ್ನಾಂಡಿಸ್ ಎಲ್ಲ ಕೊಟ್ಟ ಗೈಸ್ ಪಾಸ್ ಶೆಟ್ ಗೈಸ್. ಮೆಸ್ಸಿ ಕೇಳಿಸ್ತಾ ಹೋಗಿ ನೋಡ. ಮೆಸ್ಸಿ ಆಫ್ ಸೈಡ್ ಅಲ್ಲ ಗೈಸ್. ನಾಬಲ್ ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿ ಡೋರ್ ನಾಬಲ್ ಅಂದರೆ ಅದು ನನಗೇನು ಗೊತ್ತಿಲ್ಲ ಆಫ್ ಮಾಡೋದಂತ. ಆಯ್ತಲ್ಲ ಇದಾ ಡೋರ್ ತೆಗಿ. ಅದ ನಾಬಲ್ಲು, ಅದು ಹೇಳ್ಬೇಕು ತಾನೆ ಬಟನ್ ಅಂತ. ಇದು ಇದ್ರೆ ಸ್ಟೀರಿಂಗ್ ವೀಲ್ ಅಂತ ಹಾಕೊಂಡೋಗಿ ಹಾಕೊಂಡೋಗಿಪ್ಪ. ಗೋಲ್ ಗೈಸ್, ಗೋಲ್ ನಾನು ಗೈಸ್. ಹೆಂಗಿತ್ತು ಗೈಸ್ ಇದು ಗೋಲು? ಮೆಸ್ಸಿದು ಇದು ನೋಡಿಲ್ಲ ಗೈಸ್. ಮ್ಯಾಕ್ಯಾಲಿಸ್ಟರ್ ಏನೋ ಗೈಸ್ ಏನೋ ಆಯಿತು ಗೈಸ್. ಅದಕ್ಕೆ ತಿರ್ಗಾ ಅದು ಫ್ಲ್ಯಾಶ್ ಹೊಡ್ಕೊಂಡು ಬಂದಿದ್ದು. ಆಟಮೆಂಡಿ ಅಂತ ಯಾರು ಗೈಸ್ ಇವನ ಹೆಸರು?
Shoot guys, shoot guys, shoot, ball ತಗೋ ಪಾಸ್ ಆಡ್ಬೇಕು ಇವಾಗಿಂದ ಮೆಸ್ಸಿಗೆ ಅಂತಾರೆ ನಿಮ್ಗೆ ಯಾರು ಕೊಡಲ್ಲ ನಮ್ಮ ಟೀಮ್ಮೇಟ್ಗೆ ಅಣ್ಣ ಮಾಸು ಅಣ್ಣ ಮಾಸು ಅಣ್ಣ ಮಾಸು ನನ್ನ ಬಾಣಲ್ಲ ಮಾಸು ಹಿಂಗೆ ಆಡಿಸ್ತಿದ್ದೀನಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತು ಬೆಳಗ್ಗೆ ತಾನೇ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ 2. ನಿನ್ನೆ ರಾತ್ರಿ ಒಂದಷ್ಟು 2-3 ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಆರ್ ಸಿ ಬಿ ಗೆದ್ದಿದ್ದು. ಗೈಸ್ ಸೆಕೆಂಡ್ ಟೈಮ್ ಚಾಂಪಿಯನ್ಸ್ ಗೈಸ್ ಆರ್ ಸಿ ಬಿ. ಲೆಟ್ಸ್ ಗೋ ವಾವೆ ಯು ಆರ್ ಸಿ ಬಿ. ಏನೇ ಬರಲಿ ಆರ್ ಸಿ ಬಿ. ಹೂವಾವೆ ಯು ಆರ್ ಸಿ ಬಿ. ನೀ ಅಂದು ಇರಲಿ ಆರ್ ಸಿ ಬಿ. ಜೋಶುವಾ ಜೊಚ್ಚೆ ಹೊತ್ತರೋ ಜೋಸ್ನಾನಸೆ ಹೊತ್ತರೋ. ವಾವೆ ಯು ಆರ್ ಸಿ ಬಿ. ಏನೇ ಬರಲಿ ಆರ್ ಸಿ ಬಿ. ವಾವೆ ಯು ಆರ್ ಸಿ ಬಿ. ಎಂತೆ ಇರಲಿ ಆರ್ ಸಿ ಬಿ. ಗೈಸ್ ಇವಾಗ ಹೊಸ ಆ್ಯಂಥಮ್ ಬಂದ್ಬಿಟ್ಟಿದೆಯಲ್ಲ ಗೈಸ್ ಆರ್ ಸಿ ಬಿಗೆ. ಗೈಸ್ ಗುಲಾರೋ ಟರ್ಕಿಯಿಂದ ಏನು ಗೈಸ್ ಪುಷಪ್ಸ್ ಎಲ್ಲ ಹೊಡಿತಾನ. ಪರವಾಗಿಲ್ಲ ಗೈಸ್, ನಮ್ಮದೇ ಚೆನ್ನಾಗಿದೆ ಪಾಯಿಂಟ್ಸ್. ಗೈಸ್ ಹೊಸ ಆ್ಯಂಥಮ್ಗಳು ಕೇಳಿದ್ದೀರಾ? ಭುವನೇಶ್ವರ್ ಕುಮಾರ್, ಟಿಮ್ ಡೇವಿಡ್ ಅದೆಲ್ಲ ಇದೆ ಗೈಸ್. ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಹೊಸ ಆ್ಯಂಥಮ್ಮು ಹಳೆ ಅಂತ ಮಾಡ್ದಾಗ ಗೊತ್ತು. ಮೆಸ್ಸಿ ಗೈಸ್ ಗೋಲು ಅಷ್ಟೇ. ಅಣ್ಣ ಮಾಸು ಡಾನಾಗೆಲ್ಲ ಗ್ಯಾಸ್ ದಸ್ ಅಷ್ಟೇ. ಡಿಪಾಲ್ ಹಿಂಗೆ ಮೆಸ್ಸಿ ಕೊಟ್ಬಿಡು. ಡಿಪಾಲ್ ಏನಾಗೋಯ್ತಂತ ನೋಡಿದ್ರಾ? ಮೆಸ್ಸಿಗೆ ಪಾಸ್ ಕೊಡೋಕೆ ಹೋಗಿ ಅವನೇ ಬಿದ್ದೋದ ಸ್ಲೈಡಾಗಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ಇವತ್ತು ಹಿಂಗಾನ ಮಾಡಿ ಎಷ್ಟಾನ ಪಾಯಿಂಟ್ಸ್ ಮಾಡ್ಕೊಂಡ ಬಿಟ್ಬಿಡ್ಬೇಕು ಗೈಸ್ ಇರೋ ಇನ್ನು ಟೈಮಲ್ಲಿ. ರೆಸ್ಟ್ರಿಕ್ಟ್ ಎಲ್ಲ ಮಾಡಬಾರ್ದು ಗೈಸ್ ಪ್ಲೇಯರ್ಸ್ಗೆ, ದೊಡ್ಡ ತಪ್ಪು ಆಯಿತಾ? ಮೆಸ್ಸಿಗೆ ಸಿಕ್ತು, ಮೆಸ್ಸಿನ ಏನೆಲ್ಲ ಗೋಲು ಮಾಡಬೇಕು. ಗೋಲ್ 60ನೇ ನಿಮಿಷಕ್ಕೆ 1 ಗೋಲ್ ಆಯಿತು. ಅದಾಗಿದೆ 5 ನಿಮಿಷಕ್ಕೆ ಇನ್ನೊಂದು ಗೋಲ್. ಏನು ಸೈಕಲ್ವಾ? ಇನ್ನೊಂದ್ಸತಿ ರೊನಾಲ್ಡೋ ಟ್ರಿಬ್ಯೂಟ್ ಕೊಡಬಾರ್ದು ಗೈಸ್ ಈ ಮ್ಯಾಚು. ಗೈಸ್ ಫೆರ್ನಾಂಡೆಸ್ ಸೈಕು ಗೈಸ್ ಕಮ್ ಬ್ಯಾಕು. ಒಳ್ಳೆ ಇಂಜುರಿ ಆಗಿರೋ ಥರ ಇದ್ಬಿಟ್ಟಿದೆ ಗೈಸ್. ಅದೇ ಜಿ ಟಿ ಎ 5 ಅವನು ಏನಾನ ಶೂಟಾಗಿ ಬಿದ್ದೋದ್ರೆ, ಅವನೇನ ಜಾರು ಬಿದ್ದೋದ್ರೆ ಆಮೇಲೆ ಎದ್ದೊಳಕ್ಕೆ ಸುಮಾರು ಟೈಮ್ ತೊಗೊಳ್ತಲ್ಲ, ಹಂಗೆ ಎದ್ದೊಳ್ತಾವನು. ಸಡನ್ನಾಗಿ ಭಯನಾಗಿ ಹೋಗ್ತೀಯ ನೀನೇನು ಆಡ್ತಾನೆ ಇಲ್ಲ ಅಂತ. 8 ಗೋಲ್ಸ್ ಲೆಟ್ಸ್ ಗೋ. ಟೈಮು ಈ ಟೂರ್ನಮೆಂಟಲ್ಲಿ ಸಕ್ಕತ್ತೆ ಸ್ಲೋ ಇದೆ ಗೈಸ್. ನಾನು ನೋಡಿದ್ನಲ್ಲ ಅಲ್ಲಿ ನೋ ಲೀಗ್, ಅದು ಮೀನ್ಸ್ ಸುಮ್ಮನೆ ಯಾರ ಜೊತೆನೂ ಆಡ್ತಿದ್ನಲ್ಲ ಅಪೋನೆಂಟ್ ಅಗೇನ್ಸ್ಟು, ಹಂಗಿರಲಿಲ್ಲ ಮ್ಯಾಚು. ಅದರಲ್ಲಿ ತುಂಬ ಫಾಸ್ಟ್ ಇತ್ತು ಗೈಸ್. 5th ಗೋಲ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು. ನಮ್ಮ ಟೀಮ್ಮೇಟ್ ಒಬ್ಬ ಇದು ಆಫ್ ಸೈಡ್ ಆಗಿದ್ದ, ಲೆಗ್ ಸೈಡ್ ಆಗಬೇಕಿತ್ತ ಗೈಸ್. 8 ಗೋಲ್ಸ್ ಅವ್ರು 1 ಗೋಲ್ ಗೈಸ್. ನಾನು ಯಾರಿಗೂ ನೀವು ನೋಡ್ದಂಗೆ ಈಗಿದ್ದು 2ನೇ ಮ್ಯಾಚಲ್ಲೂ ನಾನು ಆ ಆಪೋನೆಂಟ್ಗೆ ನಾನೇನು 1 ಪಾಯಿಂಟು ಮಾಡೋಕ್ಕೆ ಬಿಡಲಿಲ್ಲ ಗೈಸ್. ಇವ್ರು ಹೆಂಗೋ ಮಾಡಿಬಿಟ್ರು ಗೈಸ್. 1 ಪಾಯಿಂಟು ಗೈಸ್ ಔಟು ಗೈಸ್. ಅವ್ರ ಟೀಮ್ದೆ, ನಮ್ಮದೇ ಆಫ್ ಸೈಡ್ ಕಿಕ್, ಕಾರ್ನರ್ ಕಿಕ್ ಯಾವುದೋ ಒಂದು ಅಂದ್ಬಿಡ್ತೀನಿ. ಸೈಕ್ ಗೈಸ್ ರಾಮೆರೋ ಸೈಕ್ ಹೆಡ್ ಗೋಲ್. ಅವನದು ಫಸ್ಟ್ ಗೋಲ್ ಇದು ಟೂರ್ನಮೆಂಟ್ಗೆ ಆಡಿರೋ 3 ಮ್ಯಾಚಸ್ಗೆ. ಏನಾಗಲ್ಲ ಗೈಸ್. 9 ಅಂತೆ ಸ್ಕೋರು. ನಿಂಗನ ತೆಗೆದುಬಿಡ್ಬೇಕು. 9 ಆಗ್ಬಿಡ್ತೀವಿ ಅಂದರೆ ಗೈಸ್ ತೊಗೊಳ್ಳಲ್ಲ. ಆಲ್ವರೇಸ್ ಶೆಟ್ ಆಲ್ವರೇಸ್ ರೇಸ್ ಅಂತಬೇಕು ಗೈಸ್. ಇವ್ನು ರೇಸೇ ಮಾಡಲ್ಲ ಇದರಲ್ಲಿ. ವಾಟ್ ಏನಕ್ಕೋ ಕಾಲ್ ಮಾಡ್ತಿದ್ದಾರೆ ಅವರು, ಏನಕ್ಕಂತ ಗೊತ್ತಿಲ್ಲ. ಫುಲ್ ಟೈಮ್ 9 ಪಾಯಿಂಟ್ಸಿಗೆ ನಾನು ಆಡಿಸಿ 9 ಫಸ್ಟ್. ಅದಕ್ಕಿಂತ ಮುಂಚೆ ಇದೇನಕ್ಕೋ ಆನ್ ಆಯಿತು ನೆಟ್ಫ್ಲಿಕ್ಸು. ಪ್ಲೇಯರ್ ಆಫ್ ದ ಮ್ಯಾಚ್ ಲೆಟ್ಸ್ ಗೋ ಗೈಸ್. 8 ಗೋಲ್ 1 ಪಾಸ್.
ಲೆಟ್ಸ್ ಗೋ ಗೈಸ್. ಮೆಸ್ಸಿಗೊಂದು ಹೆಂಗೋ ಮಾಡಿ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಗ್ಬಿಡ್ತಲ್ಲ, ಅಷ್ಟೇ ಸಾಕು ಗೈಸ್. ನಮಗೆ ಇನ್ನೇನು ಬೇಡ, ಇನ್ನೇನಂದರೆ ಏನೂ ಬೇಡ ಗೈಸ್. ಸದ್ಯ ಹೆಂಗೋ ಮಾಡಿ ಅವನು ಸಿಗ್ತಲ್ಲ ಒಂದು ಗೋಲ್. ಸರಿ, ಗೋಲ್ ಅಂತೀನಿ, ಅವ್ನು ಗೋಲ್ ಹೊಡಿತಾನೆ ಅವನೆಲ್ಲದರಲ್ಲೂ. ಈ ಮ್ಯಾಚ್ 8 ಗೋಲು, 8 + 12 ಅಂದರೆ 20 ಗೋಲ್ಸ್ ಗೈಸ್. 20 ಗೋಲ್ಸ್ ಒಂದು ಟೂರ್ನಮೆಂಟಲ್ಲಿ ನಾನು ಕೊಡಿಸಿರೋದು. ಯಪ್ಪ ಗೈಸ್ ಈಕ್. And it's the final, guys. It is Argentina versus Spain. ಏನು ಮಾಡೋಣ ಅಂದರೆ ಟೀಮ್ ಎಡಿಟಿಂಗು ಇದೇನು ಇದೆಯಲ್ಲ, ಇದು 5-4-1 ಡಿಫೆಂಡ್ಗೆ ಇಕ್ಬಿಡೋಣ ಆಯಿತಾ. ಅದಾದಮೇಲೆ ರಿಸರ್ವ್ಸಲ್ಲಿ ಇರೋರು ಯಾರ್ಯಾರಿದ್ದಾರೆ ನಮ್ಮ ಹತ್ರ. ಮ್ಯಾರಡೋನಾ ಇದ್ದಾರೆ, ಗುಡ್ ದಟ್ ಪ್ಲೇಯರ್. ಮ್ಯಾರಡೋನಾ ನಡೆಸೋಣ ಆಯಿತಾ. ಮ್ಯಾರಡೋನಾನ ಯಾರ ಜಾಗಕ್ಕೆ ಹಾಕೋಣ ಅಂದರೆ ಆಟೋಮೆಂಡಿ ಜಾಗಕ್ಕೆ ಹಾಕೋಣ. ಮತ್ತು ಆಮೇಲೆ ಇಲ್ಲಿ ಯಾರಿದ್ದಾರೆ ನೋಡಿ, ಮಾರ್ಟಿನೀಸ್ ಗೈಸ್, ಅವ್ರನ್ನೇ ನಾವು ನೋಡಿದ್ರೆ ನೋಡಿ. ಟ್ಯಾಗ್ಲಿಯಫಿಗೋ ಜಾಗಕ್ಕೆ ಹಾಕೋಣ. ಮತ್ತು ಪರದೇಸ್ ಅಂತೀನಿ ಸರಿ. ಮತ್ತು ಗೊಂಜಾಲೇಸ್ನ ಮೌಲಿನ ಜಾಗಕ್ಕೆ ಹಾಕೋಣ. ಇವರಲ್ಲಿ ಗೈಸ್ ಆಯಿತಾ. ಮೈ ಟೀಮ್, ದಟ್ಸ್ ಆಲ್ ಗೈಸ್. ನಮ್ಮ ಟೀಮ್ ಸಾಕಿದ್ದು ನಮಗೆ. ಫೈನಲ್ಸಿಗೆ ನಾವು ಚೇಂಜಸ್ ಮಾಡ್ತಾನೆ ಇರಬೇಕು ಗೈಸ್. ಫೈನಲ್ಸ್ ಅಂತ ಬಂದಾಗ ನಾವು ಚೇಂಜ್ ಮಾಡಲೇಬೇಕು. ದ ವರ್ಲ್ಡ್ಸ್ ಗೇಮ್ ಫೈನಲ್ ಗೇಮ್ ಗೈಸ್. ಲೆಟ್ಸ್ ಗೋ. ಅರ್ಜೆಂಟೀನಾ ವರ್ಸಸ್ ಸ್ಪೇನ್. ಸ್ಪೇನಿಗೆ ಪೇನ್ ಮಾಡಿಬಿಡೋಣ ಗೈಸ್. ಅರ್ಜೆಂಟೀನಾ, ಇವ್ರದ್ದು 5 ಸ್ಟಾರ್, ನಮ್ಮದು 5 ಸ್ಟಾರ್. 5 ಸ್ಟಾರ್ ಡೂ ನಥಿಂಗ್. ಇವರೇ ನೋಡಿ ಗೈಸ್, ಹೊಸ ಪ್ಲೇಯರ್ಸ್. ಮ್ಯಾರಡೋನಾ ಬಂದಿರೋದೆ ನೋಡಿ ಗೈಸ್, ಸೈ ಕನ್ನಿ. ಮೆಸ್ಸಿಗೆ ಫಸ್ಟು ಗಾನ್ಜಲೇಸ್. Gonzalez gives to the Messi, and Messi is going to strike a goal, and it's a goal at the first 4th minute. It's a first goal by Messi to this match. He is the striker, the goal scorer for this tournament. Lamine Yamal attacks in, and Messi tries to attack the small boy who is not the age of Messi, and he's trying to attack the senior player Messi. Oh my god. Fernandes plays on another kicker, and Fernandes scores a goal by taking the ball from Maradona. Maradona gives the ball to the Fernandes, and he kicks a goal. It's a offside by Argentina. Oh yep, it was an offside. So I think he should have not passed it. Lamine Yamal has been playing very great for the team. And the Maradona gets the ball by throwing it by the goalkeeper. We don't know. Oh, guys. And oh my god. The ball is taken by Laporte. And will Messi attack Rodri? Oh no. He had a slide.
He had a slide and Gonzalez gets on another side and Maradona takes the ball. And will he go and shoot? Oh! Will he shoot it? Let's go! It's a Maradona goal at the 32nd minute. Maradona, the great player, is playing still. He's an old player for Argentina, but he still plays it. He's playing from 10 years for Argentina. ಗೈಸ್ ನನಗೆ ಎಷ್ಟು ವರ್ಷ ಆಡಿದ್ದಾನೆ ಅಂತ ಗೊತ್ತಿಲ್ಲ, ಸುಮ್ಮನೆ ಹೆಂಗೋ ಬಾಯಿಗೆ ಬಂದಿದ್ದೀನಿ ಹೇಳ್ತಾ ಇದ್ದೀನಿ. Guys, McAllister gets the ball and he plays against Chowdhury and Laporte, and it's a goal by McAllister at the 38th minute. He's been a good scorer also, like Messi, for this season. He has at least 5 goals for the season. Messi only 1 goal, but wait a minute, let's go still more. They have time. Still, the time is ticking. The time is ticking. Still 6 minutes. Will Messi get a goal? And it's of course, out of the field. So it goes in out check. Gonzalez trying to attack. What a slide by Gonzalez. And it's a halftime 4-0. Argentina versus Spain. Spain 0, Argentina 4. And they have been scoring Argentina, and they have been trying to goal also. And Alvarez had a good stop for them, but Alvarez again gets the ball. Okay, he tells to pass and he passes. Oh, it's an offside. Enzo told to get the ball here, and Alvarez kicked it, but it was offside. So it clearly, you can tell, right, that Enzo was supporting Spain. Maradona gets the ball and he passes to Fernandes and he plays at Pedri and he goes at Alvarez, but the ball doesn't reach Alvarez and it reaches Maradona from another player of Spain, and he passes to Alvarez again and he passes to Fernandes, and it's a goal. Fernandes, and it's a goal. 5 goals in the finals, and no goals yet for Spain in the finals. It's a great finals to Argentina and a great tournament for Argentina. Oh, they have a try and they have got it. Oh, but where is Messi? We cannot even see Messi in here in the pitch or in the ground, wherever he is. Come on, Messi, you have to. Oh no, it's a deep foul. And it was an offside by Deep Powell. It was a clear offside. So, yup. Now they play it. Oh, wow. The Romero kick was psych. Oh, Messi gets the ball. Messi gets the ball and he passes to Fernandes again. And oh, suddenly a stop, Messi. And he's going to strike a goal or what? Oh, he strikes a goal. His second goal. And his 22nd goal in this tournament. It was a nice goal coming up for Argentina by sliding and taking the ball. That was a special for Argentina. So that's why from then they are making it, and De Paul gets the ball again and it goes to Alvarez and it's a offside for Argentina. Wow, he reached that. Okay, come on. It was nice, but they tried it, they didn't get it. Come on, goalkeeper kick, and it goes to McAllister and Paradis and Alvarez. Alvarez gets into the strike to goal. Oh, he goals it. Alvarez gets the goal, and 90 minutes has been done. +2, and the game has been going to finish
Now, so Spain, no points, but it's okay. You had a good, great tournament this time. You tried it. Yup, and he lifts the trophy. ಗೈಸ್ ಹೆಂಗೆ ಆರ್ ಸಿ ಬಿ ನೆನ್ನೆ ಟ್ರೋಫಿ ಎತ್ತರದ್ರಲ್ಲ ಹಂಗೆ. ಸೊ ನೋಡಿ ಇದನ್ನು ಆರ್ ಸಿ ಬಿ ಅಂದ್ಕೊಳ್ಳಿ 2ನೇ ಟೈಮ್ ಗೆಲ್ತಾ ಇರೋದು. ಈ ಟೂರ್ನಮೆಂಟ್ ಆಡ್ತಿರೋ ನಾನು ಒಂದೇ ಸತಿ, ಇದು ಫಸ್ಟ್ ಟೈಮು. ಇನ್ನೊಂದು ಸತಿ ಆಡೋಣ. Fernandez gets the player of the match by beating Oyarzabal by 2 goals, 1 assist and 7 passes for Oyarzabal. So the player of the match is for Argentina, Fernandez in the finals. It is given by FC Mobiles. It was a great one. So Messi, champion Argentina, Messi gets it. Rating 9.8, MVP, goals 22, top scorer for this tournament. The World's Game Tournament champions Argentina gets the trophy to the home. Argentina has been won all the matches, not even lost in the one match also, and had a great finales, and they won the finals. They played against Netherlands and they came across with Italy and they came across with Turkey and they came across it from Spain in the finals. Has been a great match to them. 10 versus 0 in the first match and 9 out of 1 in the Turkey against match. So these two matches has the highest goal, and against Italy and in the finals they have got 7 goals. The same goals they have got. It's okay, they tell. They go to the next season. ಸೊ ಗೈಸ್ ನಾವು ಬೇರೆ ಟೀಮನ್ನು ಸೆಲೆಕ್ಟ್ ಮಾಡೋಣ ಈ ಸತಿ. ಪೋರ್ಚುಗಲ್ನ ತೊಗೊಳ್ಳೋಣ ಆಯಿತಾ. ಅವ್ರ ಟೀಮಲ್ಲಿ ಏನು ಗೈಸ್ ಎಷ್ಟು ಜನ ಸಕ್ಕತ್ತಾಗೋ ಪ್ಲೇಯರ್ ಇದ್ದಾರೆ ಗೊತ್ತಾ. ಅಮೇಚರ್. ಸೊ ನಮಗೆ ಅರ್ಜೆಂಟೀನಾ ವರ್ಸಸ್ ನೆದರ್ಲ್ಯಾಂಡ್ ಅದೇ ಆಗ್ತಿದೆಯಲ್ಲ ಗೈಸ್ ಮ್ಯಾಚಸ್ಸು. ಅದೇ ಮ್ಯಾಚಸ್ಸು ಏನೋ ಗೊತ್ತಿರಪ್ಪ ಏನು ಆಡಿಸ್ಬೇಕು. ದ ವರ್ಲ್ಡ್ಸ್ ಗೇಮ್ ಅಗೇನ್ ನಾವು ತಿರ್ಗಿ ಹೋಗ್ತೀವಿ. ಸೊ ಇದು ವೆರಿ ಕ್ರಿಶ್ಚಿಯನ್. ಓಕೆ ಅವ್ರು ಕಾಣಿಸ್ಲಿಲ್ಲ. ಸೊ ಟೀಮನ್ನು ಚೇಂಜಸ್ ಮಾಡಬೇಡಣ. ಸೊ ಕ್ರಿಶ್ಚಿಯಾನೋ ರೊನಾಲ್ಡೋನ ಬಿಟ್ಟನ ಜಾಗಕ್ಕೆ ಹಾಕ್ಬಿಡೋಣ. ಗೈಸ್ ನಾವು ಮ್ಯಾಥ್ಯೂ ನುನೆನ್ಸ್ ನಡೆಸೋಣ, ಮತ್ತು ಪೆಡ್ರೋ ಕಾಂಗ್ಲೇಸ್, ರಾಫೆಲ್ ಲಿಯೋ ಜಾಗಗಾಣ ಅಷ್ಟೇ ಸಾಕು. 100 OVR ಗೈಸ್. ಕ್ರಿಶ್ಚಿಯಾನೋ ರೊನಾಲ್ಡೋ ಸಹಿ ಕನ್ನಿ 5-4-1 ಡಿಫೆಂಡಿಗೆ ಸಿಗೋಣ. ಚೇಂಜ್ ಆಗುತ್ತೆ ಬಟ್ ನಾನು ಅದಿಷ್ಟೇ ಅಲ್ಲಿಗೆ ಹೋಗಿ. ಸೊ ಮೈ ಟೀಮ್. ಸೊ ಇದನ್ನು ಟೀಮು ಇವಾಗ ಇಷ್ಟೇ. ನಾನು ನೋಡಿ ಗೈಸ್ 100 OVR ಸ್ಟ್ರೈಕ್ ಗಿಕ್ಸಿದ್ದೀನಿ. ಪ್ಲೇ ಓಕೆ. ರೌಂಡ್ ಆಫ್ 16 ಗೈಸ್. ಸೊ 16 ಟೀಮ್ಸ್ ಅಲ್ಲ, ಲೈಕ್ ಏನೋ ಇದೆ. ನನಗೂ ಅಷ್ಟೊಂದು ಫುಟ್ಬಾಲ್ ನಾನು ಅಪ್ಡೇಟೇ ತೊಗೊಳ್ಳಲ್ಲ ಗೈಸ್. ಕ್ರಿಕೆಟ್ ಅಪ್ಡೇಟ್ ತೊಗೊಳ್ತೀನಿ. ನಿಮ್ಗೆ ಆಮೇಲೆ ನಾನು ವಾಟ್ಸಪ್ಪಲ್ಲಿ ಕ್ರಿಕೆಟ್ದು ಎಷ್ಟೊಂದು ಚಾಟ್ ಸಿಕ್ಕೊಂಡ್ಬಿಟ್ಟಿದ್ದೀನಿ ಆಯಿತಾ. ಫಾಲೋ ಮಾಡ್ತೀನಿ ಚಾನಲ್ನ. ಫಸ್ಟ್ ಮ್ಯಾಚು ಗೈಸ್ ಟರ್ಕಿ ಅಗೇನ್ಸ್ಟು ಗೆದ್ಬಿಡೋಣ ಬನ್ನಿ ಡೈರೆಕ್ಟಾಗಿ. ಆಯ್ತಪ್ಪ, ನಾವು ಹೋಮ್ ಗೈಸ್. ನಮ್ಮ ಟೀಮ್ ನಮ್ಮ ಸ್ಟೇಡಿಯಮ್ದು ನಾವು ಬಿಟ್ಕೊಡ್ತೀವ ಸುಮ್ಮನೆ. ನಾವು ಬಿಟ್ಕೊಡಲ್ಲ. ಆಡ್ಸು ಡಿಯಾಗೋ ಡಲೋ. ಎಲ್ಲಿ ಗೈಸ್ ರೊನಾಲ್ಡೋ?
ಎಲ್ಲೋ ಸಿಗ್ತಾನಂದ್ರೆ ಎಲ್ಲಿ ಗೈಸ್ ರೊನಾಲ್ಡೋನೇ ಆಡಿಸ್ತಾ ಇಲ್ಲ. ಅಯ್ಯೋ ರೊನಾಲ್ಡೋನೇ ಇಲ್ಲ ಎಲ್ಲೋ. ಅಯ್ಯೋ ಓ ಇಲ್ಲಿ ಬಂದಲ್ಲ ಒಯ್ ರೊನಾಲ್ಡೋ ಏನು ಮಾಡಿಬಿಟ್ಟೆ, ಮಿಸ್ಸೇ ಮಾಡಿಬಿಟ್ಟಲ್ಲಪ್ಪ ಬಾಲನ್ನ. ಓ ಗೈಸ್ 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 ಯಾರು ತಪ್ಪು? ನಮ್ಮ ತಪ್ಪ? ಅವ್ರ ಕಾರ್ನ ಕಿಕ್ಕ ಶಿಟ್ ಗೈಸ್. ಓ ನೂನೋ ಮೆಂಡಿಸ್ ಸಿಕ್ತು. Cristiano Ronaldo has got the ball in the first match and will score the first point to the team. So Cristiano Ronaldo has got the ball. He's going to strike it. It's best and Cristiano Ronaldo gets the first goal at the first 18th minute. ಗೈಸ್ ಏನಾಗಿದೆ ನೋಡಿ, ಎಷ್ಟು ಅಂತೆ TO2 ಜರ್ಸಿ ನಂಬರು ರೊನಾಲ್ಡೋಗೆ ಯಾವ್ದು ಗೈಸ್ ಇದೆಲ್ಲ ಈಗ ಎಡಿಟಿಂಗ್ ಮಾಡಿ ಬಿಸಾಕ್ತಾರೆ. ಕ್ಲಿಯರ್ ಹೊತ್ಬಿಟ್ಟೆ ಗೈಸ್, ಇಲ್ಲಾಂದಿದ್ರೆ ಪಕ್ಕ ಹೋಗ್ತಿತ್ತು. ಮುಲ್ಡೋರ್ ಅಂತೆ ಯಾರು ಮೊಲ್ಡೋರ ಮಾಡ್ಬಿಡ್ತಾರೆ. ತಪ್ಪು ಮಾತಾಡೋದು, ಸಾರಿ ತಪ್ಪಾಯ್ತು. ಆ ಗೈಸ್ ಅಷ್ಟು ಮಿಸ್ ಗೈಸ್. ಎಲ್ಲಿ ಗೈಸ್ ತೋರಿಸ್ತಿದ್ದಾರೆ? ಗೈಸ್ ವಿಟನ್ ಹಾಕಿ ಸಿಕ್ಕಿದೆ. ಡಿಯಾಗೋ ಬಲೋಚ್ ಅಂತ ಇಟ್ಕೊಳ್ಬೇಕಾಯ್ತಲ್ಲ. ರುಬೆನ್ ದಿಯಾಸ್ ಯಾವ ಹೆಸರು ಗೈಸ್? ಕೇಳಿದ್ದೀನಿ ಅವ್ನು ಚೆನ್ನಾಗಿ ಆಡ್ತಾನಂತ, ಬಟ್ ರುಬೆನ್ ದಿಯಾಸ್ ಅಂತ ಹೆಸರು ನನಗೆ ಗೊತ್ತಿರಲಿಲ್ಲ. ಅವ್ರದ್ದೇ ತಪ್ಪು ಅಂತ ಹೇಳೋಕ್ಕಾಗುತ್ತೆ, ನಮ್ಮದೇ ತಪ್ಪು. ಅದು ಗೋಲ್ ಕೀಪರ್ ಕೈಗೆ ಮುಟ್ಕೊಂಡೋಗಿದೆ. ಗೈಸ್ ಈ ಮ್ಯಾಚ್ ಆಡಿಸೋಣ ಆಯಿತಾ? ಫಸ್ಟ್ ಏನು ಮಾಡೋಣ, ನಾಳೆ ಇಲ್ಲಾಂದರೆ ಇವತ್ತೇ ತಿರ್ಗಾ ಆಡ್ಸೋಣ. ಯಾವಾಗನ ಇದೇ ಟೂರ್ನಮೆಂಟ್ ತಿರ್ಗಾ. ಸದ್ಯಕ್ಕೆ ನನಗೆ ಬೋರ್ ಆಯ್ತಿದ್ದು ಆಡಿಸಿ ಆಯಿತಾ. ಬೇರೆ ಗೇಮ್ ಆಡಿಸ್ತೀನಿ. ಗೋಲ್ ಮ್ಯಾಥ್ಯೂಸ್ ನುನೆಸ್ ಹಾಕ್ಸಿದ್ದಕ್ಕೆ ಒಳ್ಳೆ ವರ್ತಿಟ್ಕೊಟ್ಟ ನೋಡಿ. ಈ ಸತಿನೂ ನಾವು ಹೆಂಗನ ಮಾಡ್ಬಿಡೋಣ. ಮನೆಗೆ ಜಾಸ್ತಿ ಗೋಲ್ ಫಸ್ಟ್ ಮ್ಯಾಚ್ಗೆ ಜಾಸ್ತಿ ನಾವು ಸ್ಲೈಡ್ ಕೊಟ್ಟಷ್ಟು ಅದು ಅವರ ಆಪೋನೆಂಟ್ ಟೀಮಿಗೆ ಹೋಗುತ್ತದೆ ನೋಡಿ. ಗೈಸ್ ಟರ್ಕಿ ಅಗೇನ್ಸ್ಟ್ ಆಡ್ತಾ ಇದ್ದೀವಿ ಗೈಸ್. ಟೂರ್ನಮೆಂಟು ಟರ್ಕಿ ಅಗೇನ್ಸ್ಟ್ ಒಂದು ಮ್ಯಾಚ್ ಆಡಿದ್ವಿ, ಓಡ್ಕೊಂಡು ಹೋದೆ ಗೈಸ್. ಏನು ಗೈಸ್ ಅದು ಸಿಗಲೇ ಇಲ್ಲ ಅವನಿಗೆ ಬಾಲು. ಶಟ್ ಗೈಸ್ ಶಟ್. ಸೈಕ್ ಡಿಯಾಗೋ ಬಲೋಚ್ ಶುಟ್ ಅಷ್ಟೆ ಗೈಸ್. ಒಳ್ಳೆ ಬಾಲ್ ಡಿಸ್ಕೋ ಬಾಲ್ ಇದ್ದಂಗಿಲ್ವಾ? ಅದೇ ನನಗೂ ಡೌಟ್ ಬರ್ತಿರೋದು. ಡಿಸ್ಕೋ ಬಾಲ್ ಇದ್ದಂಗೆ ಐತೆ ಒಳ್ಳೆ ಬಾಲ್. ಕಲರ್ ನೋಡಿದ್ರೆ ನೋಡಿ, ಒಳ್ಳೆ ಸ್ಟೀಲ್ ಪ್ಲೇಟ್ ಇದ್ದಂಗೆ ಐತೆ. ಏನು ಆಡಿಸ್ತಾರಪ್ಪ. ಅಯ್ಯೋ ಗೈಸ್ ಸೈಕೋ ಗೈಸ್. ಗೈಸ್ ಕ್ಲಿಯರ್ ಹೊತ್ಬಿಟ್ಟೆ. ಪೆಡ್ರೋನೆಟೋ ಹತ್ರ ಹೋಗ್ಬಿಟ್ಟಿದ್ದು. ಹೆಂಗೋ ಬಿಡಿ ಗೈಸ್, 1 ಗೋಲ್ 3 ಗೋಲ್ ಆದರೂ ಬಂತಲ್ಲ. ಲೆಟ್ಸ್ ಗೋ ಗೈಸ್. ಗೈಸ್ ಶಿಟ್ ಗೈಸ್ ಬರ್ತಿರೋರು ಎಲ್ಲರೂ ಸ್ಲೈಡ್ ಮಾಡ್ತಾರೆ. ಅವರೇ ಹಚ್ಚಾಕಿದ್ದು ಗೈಸ್. ನಮ್ಮ ಮೇಲೆ ಹಂಗೆ ಗೈಸ್ ಬಂತು. ಏನಾಯ್ತು ಗೈಸ್? ಏನೋ ಆಯಿತು ಮ್ಯಾಥ್ಯೂಸ್ ನುನೆಸ್ಗೆ. ಸೈಕು ಗೈಸ್. ಯಾರಿಗಂತ ಪಾಸ್ ಮಾಡೋದು ಗೈಸ್? ಬ್ರೂನೋ ಫೆರ್ನಾಂಡೆಸ್.
ಓಡೋಯ್ತಾ ಇದ್ದೀನಿ ಹಂಗೆ ಬಾಲ್ನ ಕಿತ್ಕೊಂಡು ಹಂಗೆ ಓಡೋಗ್ತೀನಿ ಹಂಗೆ ಗೈಸ್ ಗೋಲ್ ಗೈಸ್ ಬ್ರೂನೋ ಫೆರ್ನಾಂಡಸ್ ನೆನ್ಪು ಮಾಡ್ಕೊಳ್ಳಿ. ಅರ್ಜೆಂಟೀನಾ ಟೀಮು ಅವ್ರೇ ಇದು ಟೀಮ್ ಪ್ಲೇಯರು ನೆನ್ಪು ಮಾಡ್ಕೊಳ್ಳಿ. ಎರಡೇ ಟೀಮ್ಗೆ ಆಡಿಸ್ತಾನೆ ಅವನು. ಡಿಯಾಗೋ ಡಲೋ ಔಟ್ ಆಗುತ್ತಾ ಈ ಮೂರನೇ ಗೋಲ್. 90 ಮಿನಿಟ್ಸ್ ಆಗಿದೆ ಅಷ್ಟು. ಔಟ್. ಫುಲ್ ಟೈಮ್ ಆಗೋಗ್ಬಿಡ್ಬೇಕು, ಹುರಿದೋಗ್ಬಿಡ್ತಾರೆ ಹಂಗೆ ಟರ್ಕಿಯವರು. ಅಯ್ಯೋ ಇದೇನು ಗೈಸ್ ಹಿಂಗಾಗೋಯ್ತು ಸಡನ್ನಾಗಿ. ಹಿಂಗೇಸ್ ಗೋಲ್ ಮಾಡಿಬಿಡ್ತಾರೆ. ಇಲ್ಲ ಗೈಸ್, ಫುಲ್ ಟೈಮ್ ಗೈಸ್, ಲೆಟ್ಸ್ ಗೋ. ಬಟ್ ಕಷ್ಟ ಆಯಿತು ಗೈಸ್ ಅವರಿಂದ ಬಾಲ್ ಕಿತ್ಕೊಳ್ಳೋದು ಕೂಡ. ಅವ್ರೇನು ಕೊಡ್ತಾ ಇರಲಿಲ್ಲ ಈಸಿಯಾಗಿ. ಆಫ್ ದ ಮ್ಯಾಚ್ ಯಾರು ಗೈಸ್? ಡಿಯಾಗೋ ಡಲೋಟ್. ಲೆಟ್ಸ್ ಗೋ ಗೈಸ್. 1 goal 2 passes 9 passes ಅಂತೆ ಗೈಸ್. ಯಾರು ಗೈಸ್ ಇನ್ನು ಟರ್ಕಿ ಅಂದ ಅಕ್ಟೂರ್ ಕೊಗ್ಲು ಏನು ಹೆಸರು ಇಟ್ಕೊಳ್ತಾರಪ್ಪ, ವಿಚಿತ್ರವಾದ ಹೆಸರುಗಳು. ನೆಕ್ಸ್ಟು ನಮ್ಮ ಮ್ಯಾಚು ಸೆನೆಗಲ್ ಅಗೇನ್ಸ್ಟ್. ಏನು ಗೈಸ್ ಇದು ಅರ್ಜೆಂಟೀನಾ ವರ್ಸಸ್ ನೆದರ್ಲ್ಯಾಂಡ್ಸ್. ನಾನೇ ಚೆನ್ನಾಗಿ ಆಡಿಸಿದ್ನಲ್ಲ ಗೈಸ್ 10 ಪಾಯಿಂಟ್ಸ್ಗೆ. ಇವ್ರು ಯಾರು ಗೈಸ್ ಒಂದೇ ಪಾಯಿಂಟ್, ಅವ್ರದ್ದು ಅರ್ಜೆಂಟೀನಾ 0 ಪಾಯಿಂಟು. ಅಯ್ಯೋ ಸೊ ಗೈಸ್ ಮತ್ತೆ ಎಲ್ಲರೂ ಹಂಗಿದ್ದೀರಾ? ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರಾ? ಅದು ನಾನು ಹೇಳ್ದೆ, ನಾನು ಒಂದು ವೀಡಿಯೋನು ನಾನು ಪೂರ್ತಿ ಕಂಪ್ಲೀಟಾಗಿ ಬಿಟ್ಟಿಲ್ಲ. ಶಾರ್ಟ್ ವ್ಲಾಗ್ ಆಗಿರ್ರಿ, ನಾನು ಅದನ್ನೇ ತಾನೇ ಹೇಳೋದು. ಬೇಡಪ್ಪ ಗೈಸ್, ಇನ್ಯಾವ ಕಮ್ಯುನಿಟಿ ಇವೆಂಟ್ ಗೈಸ್ ನಾನು ಸಪೋರ್ಟ್ ಮಾಡಲಿ? RCB ಗೆದ್ರು ಗೈಸ್, ಲೆಟ್ಸ್ ಗೋ. ಬಟ್ IPL ತಿರ್ಗಿನ ನೆಕ್ಸ್ಟ್ ಇಯರ್ಗೆ ಗೈಸ್ ಸಿಗೋದು. ನೆಕ್ಸ್ಟ್ ಇಯರ್ ಬೇಜಾರಾಗ್ತದೆ ಗೈಸ್. ಎಷ್ಟು ಚೆನ್ನಾಗಿತ್ತು ಗೈಸ್ IPL ಅನ್ನೋದು. ಮಜಾ ಮಾಡ್ಕೊಂಡಿರ್ತಿದ್ದೆ ಗೈಸ್ ರಾಜ್ಯದಲ್ಲಿ ಫ್ರೆಂಡ್ ಜೊತೆ. ಇಷ್ಟು ದಿನ ನೋಡಿದ್ರೆ IPL ಮುಗಿದೋಯ್ತದ ಗೈಸ್. ಏನು ಗೈಸ್ ಆಗಿತ್ತು ಜೈಶ್ರಾಗಿನ್ನ ಮ್ಯಾಚಿಗೆ ಸಿಕ್ಕಕ್ಕೆ ಒಂದು 500 ಮ್ಯಾಚ್ ಸಿಕ್ಬೇಕು ತಾನೆ. IPL ಮುಗ್ದೋಯ್ತು ಗೈಸ್, ಬೇಜಾರಾಗ್ತಿದೆ ಗೈಸ್. ಎಷ್ಟು ಚೆನ್ನಾಗಿತ್ತಲ್ವ ಗೈಸ್ IPL ಅನ್ನೋದು. ಹೈಲೈಟ್ಸ್ ನೋಡ್ಬೇಕನ್ಸುತ್ತೆ ಗೈಸ್. ನಾನೊಂದು ಮ್ಯಾಚ್ಗೆ ಹೋಗಿದ್ದೆ, RCB ವರ್ಸಸ್ DC ಬೆಂಗಳೂರಲ್ಲಿ ನಡೆದಾಗ RCB ಸೋತರು. ಇರಿ ಇದನ್ನು ಆಮೇಲೆ ಆಡ್ಸೋಣ. ಜಿಯೋ ಸ್ಟಾರ್ ಇದೆಯಲ್ಲ, ಇರಿ ಪುನೀತ್ ರಾಜ್ಕುಮಾರ್ ಅಂತ ಸೇವ್ ಮಾಡ್ಕೊಂಡು ಜಿಯೋ ಸ್ಟಾರ್ನ. ಬೇಡಪ್ಪ. ಏನು ಗೈಸ್ ಇದು ದುರಂಧರ್ 4 ಅಂತ ಇದೆ ನೋಡಿ. ದುರಂಧರ್ 2 ದ ರಿವೆಂಜ್ ಗ್ರ್ಯಾಂಡ್ ಡಿಜಿಟಲ್ ಪ್ರೀಮಿಯರ್ 4 June 7 PM, ಸ್ಟ್ರೀಮಿಂಗ್ 5 June. ವಾವ್, ಅದನ್ನು ನೋಡಾಗೋಯ್ತು ಒಂದು ಆ್ಯಪಲ್ಲಿ. ನಿಮಗೆ ತೋರಿಸಿರ್ಬೇಕಲ್ವ ಗೈಸ್, ನಾನೊಂದು ಆ್ಯಪಲ್ಲಿ ಫ್ರೀಯಾಗಿ ಮೂವೀಸ್ ನೋಡ್ಬೋದು ಅಂದ್ಬಿಟ್ಟು. ಅದು ಈಗಲೂ ಇದೆ ಆ್ಯಪು. ಸರಿ ಗೈಸ್, ಇಷ್ಟಕ್ಕೆ ಸಾಕು. ನಾನು ಇವತ್ತು ತಿರ್ಗಾ ಸಂಜೆಗೆ ಮಾಡ್ತೀನಿ ಆಯಿತಾ. ಥ್ಯಾಂಕ್ ಯು ಗೈಸ್. ಲೈಕು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಏನು ಗೈಸ್ ನೀವು ಇಷ್ಟೊಂದು ಕೆಟ್ಟವ್ರು ಅನ್ನೋಕ್ಕಾಗಲ್ಲ, ಒಳ್ಳೆಯವರೇ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಗೈಸ್.
ಯಾರು ಬೇಡ ಅಂದಿದ್ರು ಬಾಯ್ ಗೈಸ್.